ರಾಜ್ಯದ ಗೃಹಲಕ್ಷ್ಮಿಯರಿಗೆ ಭರ್ಜರಿ ಗುಡ್ ನ್ಯೂಸ್. 3 ಲಕ್ಷದಿಂದ 6 ಲಕ್ಷಕ್ಕೆ ಏರಿಕೆಯಾದ ಗೃಹಲಕ್ಷ್ಮಿ ಲೋನ್. ವೆಲ್ಕಮ್ ಟು ಸ್ಕೀಮ್ ವಾರ್ತಾ ಚಾನೆಲ್. ಎಲ್ರಿಗೂ ನಮಸ್ಕಾರ ಫ್ರೆಂಡ್ಸ್. ಎಲ್ರು ಹೇಗಿದ್ದೀರಾ? ಹೋಪ್ ಎಲ್ರು ಚೆನ್ನಾಗಿದ್ದೀರಾ ಅನ್ಕೊಂಡಿದ್ದೀನಿ. ನವೆಂಬರ್ 28ನೇ ತಾರೀಕಿಗೆ ಗೃಹಲಕ್ಷ್ಮಿ ಸಂಘಕ್ಕೆ ಚಾಲನೆ ನೀಡಿದ್ರು. ಏನೊಂದು ಗೃಹಲಕ್ಷ್ಮಿಯರಿಗೆ ಗುಡ್ ನ್ಯೂಸ್ ಅಂತ ನೋಡಿದ್ರೆ, ಗೃಹಲಕ್ಷ್ಮಿ ಸಂಘ ಮಾಡಿದ್ರಲ್ವಾ, ಅದರಲ್ಲಿ ಬದಲಾವಣೆಯನ್ನ ಮಾಡಿದ್ದಾರೆ. ಯಾರು ಬೇಕಾದ್ರೂ ಗೃಹಲಕ್ಷ್ಮಿ ಸಂಘಕ್ಕೆ ಜಾಯಿನ್ ಆಗಬಹುದು ಅಂತ ಮೊದಲು ಹೇಳಿದ್ರು. ಅದರಲ್ಲಿ ಕೂಡ ಬದಲಾವಣೆಯನ್ನ ಮಾಡಿದ್ದಾರೆ. ಇಷ್ಟು ದಿನದ ಒಳಗೆ ಮಾತ್ರ ಅಪ್ಲಿಕೇಶನ್ ಹಾಕಿದ್ರೆ ಮಾತ್ರ ಗೃಹಲಕ್ಷ್ಮಿ ಸಂಘಕ್ಕೆ ಅರ್ಹರು ಅಂತ ಕೂಡ ಈಗ ಹೇಳ್ತಾ ಇದ್ದಾರೆ. ಮತ್ತೆ 3 ಲಕ್ಷ ತನಕ ಸಾಲ ಕೊಡ್ತೇವೆ ಅಂತ ಹೇಳಿದ್ರು. ಅದರಲ್ಲಿ ಕೂಡ ಚೇಂಜಸ್ ಅನ್ನ ಮಾಡಿದ್ದಾರೆ, ಇನ್ನೂ ಇನ್ಕ್ರೀಸ್ ಮಾಡಿದ್ದಾರೆ. ಹೇಗೆ ಎಲ್ಲಾ ಅಪ್ಡೇಟ್ಸ್ ಅನ್ನ ತಿಳಿಯಲು ಸ್ಕೀಮ್ ವಾರ್ತಾ ಸಬ್ಸ್ಕ್ರೈಬ್ ಮಾಡಿ, ಫುಲ್ ವಿಡಿಯೋ ನೋಡಿ, ಸ್ಕಿಪ್ ಮಾಡಿ ನೋಡ್ಬೇಡಿ. ಇನ್ನು 23ನೇ ಗೃಹಲಕ್ಷ್ಮಿ ಯಾರಿಗೆಲ್ಲ ಬಂದಿಲ್ಲ ಮತ್ತೆ 24ನೇ ಕಂತಿನ ಲೇಟೆಸ್ಟ್ ಅಪ್ಡೇಟ್ಸ್ ಏನುಂಟು ಅದನ್ನು ಕೂಡ ನಾನು ಇವತ್ತೇ ತಿಳಿಸ್ತೇನೆ. ಗೃಹಲಕ್ಷ್ಮಿ ಸಂಘಕ್ಕೆ ಲೇಟೆಸ್ಟ್ ಅಪ್ಡೇಟ್ಸ್ ಅನ್ನ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಆಲ್ರೆಡಿ ತಿಳಿಸಿದ್ದಾರೆ. ನವೆಂಬರ್ 28ಕ್ಕೆ ಚಾಲನೆ ಮಾಡಿದಾಗ ತಕ್ಷಣ ಸಂಘ ಸ್ಟಾರ್ಟ್ ಮಾಡುವುದಾಗಿ ತಿಳಿಸಿದ್ರು. ಆದ್ರೆ ಇವಾಗ ಅವರು ಗೃಹಲಕ್ಷ್ಮಿ ಬ್ಯಾಂಕ್ ಮಾಡಲು ಇನ್ನು 6 ತಿಂಗಳು ಟೈಮ್ ಬೇಕು ಅಂತ ಕೂಡ ತಿಳಿಸಿದ್ದಾರೆ. ಮತ್ತೆ ನಿಮಗೆ ಬೇಕಾದಾಗ ಸಂಘಕ್ಕೆ ಸೇರುವ ಹಾಗಿಲ್ಲ. ಅವರು 30 ದಿನ ಅಥವಾ 60 ದಿನ ಅಥವಾ 90 ದಿನ ಹೀಗೆ ಮ್ಯಾಕ್ಸಿಮಮ್ 100 ದಿನ ಮಾತ್ರ ಕಾಲಾವಕಾಶವನ್ನ ಕೂಡ ಕೊಟ್ಟಿದ್ದಾರೆ. ಯಾರೆಲ್ಲ ರಿಜಿಸ್ಟರ್ ಮಾಡ್ತಿರೋ ಅವರು ಈ ಟೈಮ್ ಒಳಗಡೆ ಅಂದ್ರೆ 3 ತಿಂಗಳ ಒಳಗಡೆ ಮಾತ್ರ ನೀವು ರಿಜಿಸ್ಟರ್ ಮಾಡ್ಕೋಬಹುದು. ಅದಕ್ಕೂ ಕೂಡ ಅರ್ಹರು ಅಂತ ಕೂಡ ಅವರು ತಿಳಿಸಿದ್ದಾರೆ. ಯಾಕೆ ಅಂತ ನೋಡ್ಲಿಕ್ಕೆ ಹೋದ್ರೆ, ಗೃಹಲಕ್ಷ್ಮಿ ಅಪ್ಲಿಕೇಶನ್ ಯಾವಾಗ ಬೇಕಾದ್ರೂ, ಇವತ್ತು ಬೇಕಾದ್ರೂ ನಾವು ಅಪ್ಲೈ ಮಾಡಬಹುದು, ನಾಳೆ ಬೇಕಾದ್ರೂ ಮಾಡಬಹುದು, ಒಂದು ವಾರ ಬಿಟ್ಟು ಮಾಡಬಹುದು. ಹೀಗೆ ದಿನಾಲು ನಮಗೆ ಅಪ್ಲಿಕೇಶನ್ ಅನ್ನ ಹಾಕುವಂತ ಅವಕಾಶ ಇದೆ. ಆದರೆ ಇದಕ್ಕೆ ನಾವು ಹಾಗೆ ಮಾಡುವುದಕ್ಕೆ ಆಗಲ್ಲ. ಯಾಕೆಂತ ಹೇಳಿದ್ರೆ 1,24,00,000 ಮಹಿಳೆಯರು ಇದ್ದಾರೆ. ಅಷ್ಟು ಜನರನ್ನು ನಮಗೆ ಒಂದೇ ಟೈಮಿಗೆ ಸೇರಿಸ್ಲಿಕ್ಕೂ ಕೂಡ ಕಷ್ಟ ಆಗುತ್ತೆ. ಅದಕ್ಕಾಗಿ 3 ತಿಂಗಳನ್ನ ಕಾಲಾವಕಾಶವನ್ನು ಕೂಡ ಕೊಟ್ಟಿದ್ದಾರೆ. ಅದರ ಒಳಗಡೆ ನಾವು ರಿಜಿಸ್ಟರ್ ಯಾರು ಮಾಡ್ತೀರಾ ಅವರನ್ನು ಮಾತ್ರ ಸೇರಿಸುವಂತದ್ದು ಅಂತ ಕೂಡ ಅವರು ಹೇಳಿದ್ದಾರೆ. ಇನ್ನು ಗೃಹಲಕ್ಷ್ಮಿ ಸಂಘಕ್ಕೆ ಸೇರುವುದು ಹೇಗೆ ಅಂತ ಎಲ್ಲರ ತಲೆಯಲ್ಲಿ ಕೂಡ ಒಂದು ಕ್ವಶನ್ ಮಾರ್ಕ್ ಆಗಿ ಉಳಿದಿದೆ. ಹೇಗೆ ನಾವು ಸೇರಬಹುದು, ಯಾವ ರೀತಿ ನಾವು ಸೇರಬಹುದು ಅಂತ ಕೂಡ ಎಲ್ಲರ ತಲೆಯಲ್ಲಿ ಇರುವಂತಹ ಒಂದು ಪ್ರಶ್ನೆ ಆಗಿದೆ. ಮೊದಲು ಅವರು ಹೇಳಿರುವಂತದ್ದು 1000 ರೂಪೀಸ್ ಡೆಪಾಸಿಟ್, ನಾವು ಬೇರೆ ಬ್ಯಾಂಕ್ ಅಲ್ಲಿ ಹೇಗೆ ನಾವು ಸೇರ್ತಿರೋ ಅದೇ ರೀತಿ ಇದ್ರಲ್ಲಿ ಕೂಡ ಮಾಡ್ಬೇಕಾದ್ದು. ಡೆಪಾಸಿಟ್ ಕೊಟ್ಟು ನೀವು ಸೇರಬಹುದು. ಮತ್ತೆ 6 ತಿಂಗಳು ನೀವು ಸ್ಟಾರ್ಟಿಂಗ್ 200 ರೂಪಾಯಿಯಿಂದ ನೀವು 500, 700, 800 ಹೀಗೆ 1000 ಹೇಗೆ ಮಾತ್ರ ಕಟ್ಟಬಹುದು. ನೀವು 6 ತಿಂಗಳು ಆದ ನಂತರ ನಿಮಗೆ ಅದರಲ್ಲಿ ಲೋನ್ ಅನ್ನು ಸಿಗುವಂತಹ ಒಂದು ಅವಕಾಶ ಕೂಡ ಇದೆ, ಲೋನ್ ಅನ್ನ ಪಡ್ಕೊಳ್ಳುವಂತಹ ಒಂದು ಅವಕಾಶ ಇದೆ ಅಂತ ಕೂಡ ಹೇಳಿದ್ರು. 30,000ದಿಂದ 3 ಲಕ್ಷದವರೆಗೆ ಕೂಡ ನೀವು ಲೋನ್ ಅನ್ನ ಪಡ್ಕೊಳ್ಬಹುದು ಅಂತ ಕೂಡ ಹೇಳಿದ್ರು. ಇವಾಗ ಅದರಲ್ಲಿ ಕೂಡ ಚೇಂಜಸ್ ಅನ್ನ ಮಾಡಿದ್ದಾರೆ. ಅಂದ್ರೆ 30,000ದಿಂದ 6 ಲಕ್ಷದವರೆಗೆ ಸಾಲವನ್ನ ಕೊಡ್ತಾರೆ. ಅದನ್ನ ನೀವು ಖಾಲಿ ಬಿಸ್ನೆಸ್ ಗೆ ಮಾತ್ರ ಯೂಸ್ ಮಾಡುವುದಲ್ಲ, ನಿಮಗೆ ನಿಮ್ಮ ಮನೆಯ ಪ್ರಾಬ್ಲಮ್ಸ್ ಏನು ಉಂಟು, ನಿಮ್ಮ ಸ್ವಂತ ಪ್ರಾಬ್ಲಮ್ಸ್ ಏನು ಉಂಟು ಅದಕ್ಕೂ ಕೂಡ ಯೂಸ್ ಮಾಡ್ಕೋಬಹುದು ಅಂತ ಕೂಡ ಹೇಳಿದ್ದಾರೆ. ಅಂದ್ರೆ ಅದರಲ್ಲಿ ಇನ್ನೊಂದು ಕ್ವಶನ್ ಇದೆ, ನಾವೊಂದು ಸಂಘಟನೆ ಅಂತ ಹೇಳಿದ ನಂತರ ಸಂಘದಲ್ಲಿ ಇರುವವರಿಗೆ ಮಾತ್ರ ಅದು ಕೊಡುವಂತದ, ಅಂದ್ರೆ ಪರ್ ಪರ್ಸನಿಗೆ ಇಂಡಿವಿಜುವಲ್ ಆಗಿ ಕೊಡುವುದಿಲ್ವಾ ಅಂತ ಕೂಡ ಕ್ವಶನ್ ಇದೆ. ಆದ್ರೆ ಈ ಸಂಘದಲ್ಲಿ ಎಲ್ಲಾ ಸಂಘದ ಹಾಗೆ ಅಲ್ಲ, ಪರ್ಸನಿಗೆ ಕೊಡುವಂತದ್ದು, ಇಂಡಿವಿಜುವಲ್ ಆಗಿ ಕೊಡುವಂತದ್ದು, ಒಂದು ಸಂಘಕ್ಕೆ ಕೊಡುವಂತಹ ದುಡ್ಡಲ್ಲ ಇದು. ನಿಮಗೆ ಇಂಡಿವಿಜುವಲ್ ಆಗಿ ನಿಮ್ಮದು ಏನು ನಿಮಗೆ ಪ್ರಾಬ್ಲಮ್ ಉಂಟು ಅದನ್ನ ನೀವು ಸಾಲ್ವ್ ಮಾಡ್ಲಿಕ್ಕೆ ಕೂಡ ನೀವು ಇದನ್ನ ತಗೊಳ್ಬಹುದು ಅಂತ ಕೂಡ ಇವರು ಮೇಡಮ್ ಅವರು ಹೇಳಿದ್ದಾರೆ. ಇದರಲ್ಲಿ ಸಾಲ ಪಡಿಲಿಕ್ಕೆ ಯಾವ ಶ್ಯೂರಿಟಿ ಕೂಡ ಇಲ್ಲ. ನೀವು ಒಂದು 4-5 ಜನರನ್ನ ಕರ್ಕೊಂಡು ಹೋಗಿ ಸೈನ್ ಹಾಕಿಸುವಂತಹ ಯಾವುದೇ ರೀತಿಯಲ್ಲಿ ಶ್ಯೂರಿಟಿ ಇಲ್ಲ. ಈ ಸಾಲ ತಗೊಳ್ಳಿಕ್ಕೆ ನಿಮಗೆ ಬೇಕಾಗುವಂತಹ ಡಾಕ್ಯುಮೆಂಟ್ಸ್ ಅಂತ ಹೇಳಿದ್ರೆ ಓನ್ಲಿ ಆಧಾರ್ ಕಾರ್ಡ್ ಮಾತ್ರ ನೀವು ಸಬ್ಮಿಟ್ ಮಾಡ್ಬೇಕಾದ್ದು, ಬೇರೆ ಯಾವುದೇ ರೀತಿಯ ಡಾಕ್ಯುಮೆಂಟ್ ಕೂಡ ಅಗತ್ಯ ಬರುವುದಿಲ್ಲ. ಇನ್ನು ಏಜ್ ಲಿಮಿಟ್ ಅಂತ ನೋಡ್ಲಿಕ್ಕೆ ಹೋದ್ರೆ 18ರಿಂದ ಮೇಲ್ಪಟ್ಟವರು, ಯಾವುದೇ ಮ್ಯಾಕ್ಸಿಮಮ್ ಏಜ್ ಲಿಮಿಟ್ ಅನ್ನ ಅಲ್ಲಿ ಕೂಡ ಅವರು ಹೇಳಲಿಲ್ಲ. ಎಬೋ 18 ವರ್ಷ ಅಂದ್ರೆ 18 ವರ್ಷದ ಮೇಲಿನವರು ಯಾರು ಕೂಡ ಈ ಸಂಘಕ್ಕೆ ಸೇರಬಹುದು. ಇಷ್ಟು ಬದಲಾವಣೆ ಆಗಿರುವಂತದ್ದು. ಇದನ್ನೇ ಅವರು ಗುಡ್ ನ್ಯೂಸ್ ಅಂತ ಕೂಡ ಹೇಳಿದ್ದಾರೆ. ಅಂದ್ರೆ 3 ಲಕ್ಷದಿಂದ 6 ಲಕ್ಷಕ್ಕೆ ಸಾಲವನ್ನ ಏರಿಸಿರುವಂತದ್ದು. ಇನ್ನು ಸಂಘಕ್ಕೆ ಸೇರ್ಲಿಕ್ಕೆ ನಿಮಗೆ ಯಾವ ರೀತಿ ನೀವು ಸೇರ್ಬಹುದು ಅಂತ ಹೇಳಿ ಕೂಡ ತುಂಬಾ ಕ್ವಶನ್ಸ್ ಇದೆ. ಅದರಲ್ಲಿ ಬಂದ್ಬಿಟ್ಟು ಅಂಗನವಾಡಿ ಕಾರ್ಯಕರ್ತೆಯರು ಏನಿದ್ದಾರೆ ಅವರ ಮುಖಾಂತರ ನೀವು ರಿಜಿಸ್ಟರ್ ಮಾಡ್ಕೋಬಹುದು. ಇಲ್ಲ ಅಂತ ಹೇಳಿದ್ರೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಏನಿದೆ ಅಲ್ಲಿ ಹೋಗಿ ನೀವು
ರಿಜಿಸ್ಟ್ರೇಷನ್ ಮಾಡಬಹುದು. ಇಲ್ಲ ಅಂತ ಹೇಳಿದ್ರೆ ನಿಮ್ಮ ಊರಿನ ಗ್ರಾಮ ಪಂಚಾಯತಿಯಲ್ಲೂ ಕೂಡ ಮಾಡುವಂತಹ ಒಂದು ಅವಕಾಶವನ್ನು ಕಲ್ಪಿಸುವಂತಹ ಒಂದು ಮಾತುಕತೆ ಕೂಡ ಮಾಡ್ತಾ ಇದ್ದಾರೆ. ಅದರಲ್ಲಿ ಕೂಡ ಆಪ್ಷನ್ ಇದೆ. ಈ ಮೂರು ಕಡೆ ಹೋಗಿ ನೀವು ರಿಜಿಸ್ಟ್ರೇಷನ್ ಮಾಡಬಹುದು. ಇನ್ನು 23ನೇ ಕಂತಿನ ಬಗ್ಗೆ ಹೇಳ್ಬೇಕು ಅಂತ ಹೇಳಿದ್ರೆ 90% ಜನರಿಗೆ ಬಂದಿದೆ, 10% ಜನರಿಗೆ ಮಾತ್ರ ಬರ್ಲಿಲ್ಲ. ಅಂದ್ರೆ ಈ ತಿಂಗಳ ಕೊನೆಯಲ್ಲಿ ಇವತ್ತು ಬರ್ಬಹುದು, ನಾಳೆನೂ ಬರ್ಬಹುದು. ಇಲ್ಲ ಅಂತ ಹೇಳಿದ್ರೆ ಈ ತಿಂಗಳ ಕೊನೆಯಲ್ಲಿ, ಡಿಸೆಂಬರ್ ಕೊನೆಯಲ್ಲಿ 24ನೇ ಕಂತನ್ನ ರಿಲೀಸ್ ಮಾಡ್ತೇವೆ ಅಂತ ಹೇಳಿ ಹಾಸನದಲ್ಲಿ ಒಂದು ಪ್ರೋಗ್ರಾಮ್ ಅನ್ನ ಮಾಡಿದ್ರು. ಅದರಲ್ಲಿ ಮುಖ್ಯಮಂತ್ರಿಗಳಾದಂತಹ ಸನ್ಮಾನ್ಯ ಸಿದ್ದರಾಮಯ್ಯ ಸರ್ ಅವರು ಕೂಡ ಅಲ್ಲಿ ಹೇಳಿದ್ರು. ಅದೇ ಅಲ್ಲದೆ ಮುಖ್ಯಮಂತ್ರಿಗಳಾದಂತಹ ಡಿ.ಕೆ. ಶಿವಕುಮಾರ್ ಸರ್ ಕೂಡ ಅವತ್ತು ಹೇಳಿದ್ರು, ನಾವು ಈ ತಿಂಗಳ ಕೊನೆಯಲ್ಲಿ 24ನೇ ಕಂತನ್ನ ರಿಲೀಸ್ ಮಾಡ್ತೇವೆ ಅಂತ ಹೇಳಿ. ಒಟ್ಟಿಗೆ ರಿಲೀಸ್, ಈಗ ಯಾರಿಗೆಲ್ಲ 23ನೇ ಕಂತು ಬಂದಿಲ್ಲ ಅವರಿಗೆ ಒಟ್ಟಿಗೆ ಈಗ 2 ಕಂತು ಸೇರಿ 4,000 ಹಣ ಒಟ್ಟಿಗೆ ಬರುತ್ತೆ. ಎಲ್ರು ಕೂಡ ವೇಟ್ ಮಾಡಿ, ಮತ್ತೆ ಈ ತಿಂಗಳ ಕೊನೆಯವರೆಗೆ ವೇಟ್ ಮಾಡಿ. 10% ಜನರಿಗೆ ಯಾರಿಗೆಲ್ಲ ಬಂದಿಲ್ಲ ಅವರಿಗೆ 23 ಮತ್ತು 24ನೇ ಕಂತು ಒಟ್ಟಿಗೆ 4,000 ಹಣ ಬರುತ್ತೆ. ನೀವು ಆನಂತರ ನೀವು ಒಂದು ವೇಳೆ ಬರ್ಲಿಲ್ಲ ಅಂತ ಹೇಳಿದ್ರೆ ನೀವು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯನ್ನು ಕೂಡ ಸಂಪರ್ಕಿಸಬಹುದು. ಅಲ್ಲಂತ ಹೇಳಿದ್ರೆ ನಿಮ್ಮ ಬ್ಯಾಂಕ್ ಅಕೌಂಟ್ ಅನ್ನ ಚೆಕ್ ಮಾಡ್ಕೋಬಹುದು. ಇಲ್ಲ ಅಂತ ಹೇಳಿದ್ರೆ ಅಂಗನವಾಡಿ ಕಾರ್ಯಕರ್ತೆಯರು ಏನಿದ್ದಾರೆ ಅವರ ಮುಖಾಂತರನು ಕೂಡ ನೀವು ನಿಮ್ಮ ಸಮಸ್ಯೆಯನ್ನ ಪರಿಹರಿಸಿಕೊಳ್ಳುವಂತಹ ಎಲ್ಲಾ ಅವಕಾಶಗಳು ಕೂಡ ಇವೆ. ಅದನ್ನೆಲ್ಲ ನೀವು ಮಾಡಬಹುದು. ಇವತ್ತಿನ ವಿಡಿಯೋದಲ್ಲಿ ಇಷ್ಟೇ ಅಪ್ಡೇಟ್ಸ್ ಇರುವಂತದ್ದು. ಇನ್ನು ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ ನನ್ನ ಸ್ಕೀಮ್ ವಾರ್ತಾ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಮತ್ತೆ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೆ ಶೇರ್ ಮಾಡ್ಲಿಕ್ಕೆ ಮರಿಬೇಡಿ. ಅದೇ ರೀತಿ ಲೈಕ್ ಅನ್ನ ಕೊಡುವ ಮೂಲಕ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.